Hello, welcome to my YouTube channel. ತಮಿಳ್ನಾಡು ಬಸ್ಸು ಒಂಥರ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ನೋಡೋಕ್ಕೆ ಒಂಥರ ಒಳ್ಳೆ ಚೆನ್ನಾಗಿರುತ್ತೆ. ಹಂಗೆ ಎಂಜಾಯ್ ಮಾಡ್ಕೊಂಡು ಕೂಡ ಹೋಗಿದ್ದೀವಿ ನಾವು. ವ್ಯೂ ಸಿಕ್ಕಿದ್ರೆ ಡ್ರೈವರಿಗೇನೋ ಒಂಥರ ಎನರ್ಜಿ ಅನಿಸುತ್ತೆ. ನಾವು ಬಸ್ಸಿಂದ ಇಳಿದ ತಕ್ಷಣ ಡೈರೆಕ್ಟ್ ರಾಜಗೋಪುರದ ಹತ್ರ ಬಂದ್ಬಿಟ್ಟು ನಾವು ಅವ್ರು ಏನು ತಿಲಕ ಇಡ್ತಿದ್ದಾರೆ ಅದನ್ನು ಮುಚ್ಕೊಂಡ್ಬಿಟ್ಟು ನೆಕ್ಸ್ಟು ನಾವು ದರ್ಶನಕ್ಕೆ ಅಂತಲೇ ಹೋದ್ವಿ ಬೆಳಗ್ಗೆನೆ. ಯಾಕಂದರೆ ಗುರುಪೌರ್ಣಮಿ ಆಗಿದ್ದರಿಂದ ತುಂಬ ರಶ್ ಇರುತ್ತೆ. ನಾವು ಏನೇನು ಆರತಿ ಮಾಡಬೇಕು ಅದೆಲ್ಲ ಮಾಡಿಬಿಟ್ಟು ನಮಸ್ಕಾರ ಮಾಡಿ ನಾವು ಕ್ಯೂವಲ್ಲಿ ಸ್ಟಾರ್ಟ್ ಮಾಡಿದ್ವಿ ದರ್ಶನ ಮಾಡೋದಕ್ಕೆ. 6 o'clock ಆಗಿತ್ತು. ನಾವು ದರ್ಶನಕ್ಕೆ ಕ್ಯೂವಲ್ಲಿ ನಿಂತಿದ್ದು. ಕ್ಯೂವಲ್ಲಿ ಇದೇ ಥರ ಹೋಗ್ತಾಯಿದ್ದೀವಿ. ಬೆಳಗ್ಗೆ 6 ಗಂಟೆ ಆಗಿತ್ತು. ನಾವು ಎಂಟ್ರೆನ್ಸ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಪೆರಿಯಾನಂದಿ ಅಂತಿರುತ್ತೆ, ಅದರ ಸುತ್ತ ಇರುವಂಥ ನೇಚರ್ ಇದು. ನಾವು ವಿಡಿಯೋ ಮಾಡಾಕ್ತಾ ಇರೋದು. ನಾವಿಲ್ಲಿ ಮಾತಾಡೋಕ್ಕಿಂತ ನಾವು ಸೈಲೆಂಟಾಗಿದ್ದರೆ ಅಲ್ಲಿ ಬರುವಂಥ ವೈಬ್ ನೀವು ಕ್ಯಾಚ್ ಮಾಡ್ಕೊಬೋದು. ನಮಗೆ ದೇವ್ರ ದರ್ಶನನೂ ಆಯಿತು, ಅಪ್ಪ ಅಮ್ಮನೂ ನೋಡಾಯಿತು. ಇಬ್ಬರು ಒಟ್ಟಿಗೆ ಆಚೆಗಡೆ ಮೆರವಣಿಗೆ ಮಾಡ್ತಾ ಇರೋದು ನೋಡಿಬಿಟ್ಟು ಏನೋ ಒಂದು ಸಂತೋಷ. ಈಗ ಅಮ್ಮನ ದರ್ಶನ ಅಂದರೆ ಮೂಲ ವಿಗ್ರಹ ಐತೆಯಲ್ಲ ಅಮ್ಮಂದು, ಅದನ್ನು ನೋಡೋಕ್ಕೆ ಅಂತ ಹೋಗ್ತಾಯಿದ್ವಿ. ಅಲ್ಲೆಲ್ಲ ಈ ಥರ ದೀಪ ಹಚ್ಬಿಟ್ಟು ಒಳಗಡೆ ಹೋಗ್ತೀವಿ. ಇಲ್ಲಿ ಒಳಗಡೆ ಹೋಗುವಂಥದ್ದು ಏನೋ ಅದೃಷ್ಟ ಮಾಡಿದ್ವಿ ಅನಿಸುತ್ತೆ. 5 ನಿಮಿಷಕ್ಕೆ ನಾವು ಗರ್ಭಗುಡಿ ಮುಂದೆ ನಿಂತ್ಕೊಂಡ್ವಿ. ದರ್ಶನ ಮಾತ್ರ ಸಕ್ಕತ್ತಾಗಾಯಿತು ಅಮ್ಮಂದು. ಅಮ್ಮನ ದರ್ಶನ ಆದಮೇಲೆ ಮಗನ ದರ್ಶನ ಆಯಿತು. ಮಗನ ದರ್ಶನ ಮಾಡ್ಕೊಂಡು ನಾವು ಪುಳಿಯೋಗರೆ ಪೊಂಗಲ್ 2 ತೊಗೊಂಡ್ಬಿಟ್ಟು ಮಾತಾಡ್ತಾ ತಿಂತಾ ಅಳತೆ ಹೊಯ್ತಾ ಇದ್ವಿ. ಅದಾದಮೇಲೆ ಪ್ರಸಾದದ ಕಡೆ ಹೋದ್ವಿ. ಅಲ್ಲಿ ಅನ್ನ ಸಾಂಬಾರು ಕೋಸಂಬರಿ ಎಲ್ಲ ಇಟ್ಟಿದ್ರು, ಅದನ್ನು ತಿನ್ಕೊಂಡ್ಬಿಟ್ಟು ನಾವು ರಾಜಗೋಪುರದ ಕಡೆ ಬಂದ್ವಿ. ಬೆಟ್ಟ ನೋಡೋದೇ ಏನೋ ಒಂಥರ ಚಂದ. ಆಮೇಲೆ ಗೋಪುರ ಸುತ್ತ ಹಕ್ಕಿಗಳು ಸುತ್ತಾ ಇರ್ತಾರೆ ನೋಡಿ, ಅದು ನೋಡಿದ್ರೆ ಏನೋ ಒಂಥರ ಮನಃಶಾಂತಿ. ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡು ಅಲ್ಲೇ ನೋಡ್ತಾ ಇದ್ದೆ. ದೇವಸ್ಥಾನದ ಹತ್ರ ಪಕ್ಕದಲ್ಲಿರುವಂಥ ತೀರ್ಥಕೊಳ ನೋಡ್ಕೊಂಡ್ಬಿಟ್ಟು ನಾವು ಸ್ಕಂದಾಶ್ರಮಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸ್ಕಂದಾಶ್ರಮಕ್ಕೆ ಹೋಗ್ತಿರ್ಬೇಕಾದ್ರೆ ಹೀಗೆ ಹೋಗೋದು. ಅಲ್ಲಿ ಎಲ್ಲೂ ನಿಮಗೆ ನೀರು ಅಷ್ಟೊಂದು ಸಿಗೋಲ್ಲ. ಇವಾಗ ಇಟ್ಟಿದ್ದಾರೆ ಜ್ಯೂಸು ಮತ್ತು ಅದೆಲ್ಲ ತುಂಬ ಕಾಸ್ಟ್ಲಿ. ಅಂದರೆ ಒಂದು ಜ್ಯೂಸಿಗೆ 75 rupees 80 rupees ಹೇಳ್ತಾರೆ, ವರ್ತ್ ಅಲ್ಲ. ಹಾಗಾಗಿ ಏನು ಮಾಡಿ, ನೀವು 1 ಲೀಟರ್ ವಾಟರ್ ಬಾಟಲ್ ತೊಗೊಂಡು ಹೋಗೋದು ಒಳ್ಳೆಯದು. ಸ್ಕಂದಾಶ್ರಮ ಈ ಥರ ರೀಚ್ ಆಗಬೇಕು. ತುಂಬ ಚೆನ್ನಾಗಿದೆ. ಸ್ಕಂದಾಶ್ರಮಕ್ಕೆ ಹೋಗ್ಬೇಕಾದ್ರೆ ಮೆಡಿಟೇಷನ್ ಮಾಡೋರಿಗೆ ಒಂದು ಒಳ್ಳೆಯ ಜಾಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅಲ್ಲಿ ಹೋಗ್ಬೇಕಾದ್ರೆ ಕೋತಿಗಳದ್ದು ಕಾಟ ಜಾಸ್ತಿ ಇರುತ್ತೆ. ಸ್ವಲ್ಪ ನಿಮ್ಮ ಬ್ಯಾಗೆಲ್ಲ ನೀಟಾಗಿ ನೋಡ್ಕೊಂಡು ಹೋಗಿ. ನಾವಿವಾಗ ವ್ಯೂ ಪಾಯಿಂಟಿಗೆ ಬಂದ್ವಿ. ಇಲ್ಲಿ ನಿಮಗೆ 9 ಗೋಪುರನೂ ಒಂದೇ ಸಲ ನೋಡೋಕ್ಕೆ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಪ್ಲೇಸು. ನೋಡಿ ಕಾಣಿಸ್ತಿದೆಯಲ್ವಾ 9 ಗೋಪುರ ನೀವು ನೋಡ್ಬೋದು. ಇಲ್ಲಿ ಇದೇ ವ್ಯೂ ಪಾಯಿಂಟು.
ನೋಡಿರಲ್ಲ ಫ್ರೆಂಡ್ಸ್, 9 ಗೋಪುರ ನೋಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಸ್ಕಂದಾಶ್ರಮದ ಕಡೆ ಹೋಗ್ತಿದ್ದೀವಿ. ಸ್ಕಂದಾಶ್ರಮ ಬಂದ್ಬಿಟ್ಟು ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸು 2 ಮಿನಿಟ್ಸ್ ಆಗುತ್ತೆ. ಇದೇ ಥರ ನೀವು ಆರಾಮಾಗಿ ಹೋಗ್ಬೋದು. ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಜಸ್ಟ್ ನಾನು ಒಂದು ಕ್ಲಿಪ್ ಹಾಕಿರ್ತೀನಿ ಅಷ್ಟೇ ನೋಡಿ. ನೆಕ್ಸ್ಟ್ ನಾವು ಕೆಳಗಡೆ ಇಳಿದ್ಬಿಟ್ಟು ವಿರೂಪಾಕ್ಷ ಕೇವಿಗೆ ಹೋಗಬೇಕು. ಆ ಕಡೆಯಿಂದ ಅವರು ವಿಡಿಯೋ ಮಾಡ್ತಾಯಿದ್ದಾರೆ, ನಾನು ಈ ಕಡೆಯಿಂದ ವಿಡಿಯೋ ಮಾಡ್ತಾಯಿದ್ದೀವಿ. ಇದೇ ಥರ ನಾವು ಹೋಗ್ಬೇಕಾಗತ್ತೆ. ನಾನು ವಿರೂಪಾಕ್ಷ ಕೇವ್ ಅಂತ ತೋರಿಸ್ತಾ ಇದ್ದೀವಿ. ವಿರೂಪಾಕ್ಷ ಕೇವಿಗೆ ಇದನ್ನು ಹೋಗ್ಬೇಕಾದ್ರೆ ಮಾತ್ರ ವಿಡಿಯೋ ಮಾಡಿರೋದು. ಅಂದರೆ ನಾವು ಆ ಗೇಟಿಂದ ಒಳಗಡೆ ಹೋದ್ಮೇಲೆ ನಮ್ಮದು ಮೊಬೈಲೆಲ್ಲ ಸೈಲೆನ್ಸಲ್ಲಿ ಇರಬೇಕು. ಮೆಡಿಟೇಷನ್ ಎಷ್ಟೊತ್ತಾದರೂ ಮಾಡ್ಬೋದು ನಾವು. ನಾನು ಹಾಗೆ ಒಂದು 5 ನಿಮಿಷ ಅಲ್ಲೇ ಇದ್ಬಿಟ್ಟು ಮತ್ತೆ ವಾಪಸ್ ರಿಟರ್ನ್ ಮಾಡಿದೆ. ನಂತರ ನಾವು ಇಲ್ಲಿಂದ ಬಂದಮೇಲೆ ಸಂಜೆ ರಾತ್ರಿ 6:30ಗೆ ಸ್ಟಾರ್ಟ್ ಮಾಡಿದ್ವಿ ಗಿರಿಗಳನ್ನು. ಜನಗಳು ನೋಡ್ತಾ ಇದ್ದೀರಲ್ಲ ನೀವೇ. ಇದಾದರೂ ಸ್ವಲ್ಪ ಕಮ್ಮಿ ಇರುತ್ತೆ, ಆಮೇಲೆ ಹೋಗ್ತಾ ನೋಡಿ ಇಲ್ಲಿಂದ ಅಲ್ಲಿ ತನಕ ನೋಡಿದ್ರು ಬರೀ ಜನನೇ, ಶಿವನ ಭಕ್ತರೇ ಎಲ್ಲ. ನೀವು ನೋಡ್ಬೋದು ನೋಡಿ ಈ ಪ್ಲೇಸಲ್ಲಿ, ಈ ಟೈಮಲ್ಲಿ, ಈ ಮೂಮೆಂಟಲ್ಲಿ ಎಷ್ಟು ಶಿವಭಕ್ತರು ಇದ್ದಾರೆ ಅಂತಂದರೆ ಹೋಗೋಕ್ಕೆ ಒಂಥರ ಸಂತೋಷ. ಅದಕ್ಕೆ ನಾವು ಇನ್ನೇನು ಗಿರಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಗೋಪುರ ಲಾಸ್ಟ್ ಅಲ್ಲಿ ಬರ್ತಾಯಿದ್ದೀವಿ. ಗೋಪುರ ಕಾಣಿಸ್ತಾ ಇದೆಯಲ್ಲ ಅದೇ. ಈ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಚಂದ್ರನ ಬೆಳಕು ನಮ್ಮ ಮೇಲೆ ಬೀಳುತ್ತಲ್ಲ, ಆವಾಗ ಅದೇನೋ ಒಂಥರ ಪಾಸಿಟಿವ್ ಎನರ್ಜಿ, ಅದು ಹೇಳೋಕ್ಕಾಗಲ್ಲ, ಫೀಲ್ ಮಾಡಬೇಕು ನೀವು ಅಲ್ಲಿಗೆ ಹೋಗ್ಬಿಟ್ಟು. ನಾವು ಗಿರಿ ಪ್ರದಕ್ಷಿಣೆ ಮುಗಿಸ್ಬಿಟ್ಟು ಲಾಸ್ಟಿಗೆ ರಾಜಗೋಪುರದ ಹತ್ರ ಬಂದುಬಿಟ್ಟು ಚಂದ್ರನ ದರ್ಶನ ಮಾಡಿದ್ವಿ. ನಮ್ಮದು ಅಲ್ಲಿಗೆ ಮುಗಿಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.